ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇಂದಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾ ರೋಗದ ಬಗ್ಗೆ ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ. ಈ ಮಾತುಕತೆಯಲ್ಲಿ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಜನರಲ್ ಮೆಡಿಸಿನ್ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಸವೇರಾ ಪಿಂಟೋ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಹೆಚ್ಚಾಗಿ ಮಳೆಗಾಲದಲ್ಲಿ ಯಾವುದೇ ಜ್ವರ ಬಂದರೂ ಕೂಡ ಡೆಂಗ್ಯೂ ಮಲೇರಿಯಾ ಅಂತ ಭಯ ಪಡ್ಕೊಳ್ತಾರೆ. ಹೆಚ್ಚಾಗಿ ಈ ಒಂದು ಮಳೆಗಾಲದಲ್ಲಿ ಎಲ್ಲರ ತಲೆಯಲ್ಲಿ ಬರುವಂಥದ್ದು ಡೆಂಗ್ಯೂ ಬರ್ಬೋದು, ಮಲೇರಿಯಾ ಬರ್ಬೋದು ಅಂತ. ಇವತ್ತು ನಾವು ಕೂಡ ಇವತ್ತಿನ ನಮ್ಮ ಈ ಎಪಿಸೋಡಲ್ಲಿ ಅದೇ ವಿಷಯದ ಬಗ್ಗೆ ಮಾತುಕತೆ ನಡೆಸಲಿಕ್ಕಿದ್ದೇವೆ. ಯಾಕೆ ಅಂತ ಅಂದ್ರೆ ಇದು ಒಂದು ಸೂಕ್ತ ಸಮಯ ಅಂತ ಹೇಳ್ಬೋದು. ಜುಲೈ ಮಳೆಗಾಲ ಬರುತ್ತಿದೆ, ಅದರಿಂದ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸೊಳ್ಳೆಗಳಿಂದನೇ ಹರಡುವಂತ ರೋಗಗಳು ಡೆಂಗ್ಯೂ ಮತ್ತು ಮಲೇರಿಯಾ. ಆದ್ರಿಂದ ಇದೊಂದು ಸೂಕ್ತ ಸಮಯ ಅಂತ ಈ ಟಾಪಿಕ್ ಅನ್ನು ನಾವು ಇವತ್ತು ಸೆಲೆಕ್ಟ್ ಮಾಡಿದ್ದೇವೆ. ಇನ್ನೊಂದು 2025ರಲ್ಲಿ ಕರ್ನಾಟಕದಲ್ಲಿ ಸುಮಾರು 3400ರಷ್ಟು ಡೆಂಗಿ ಕೇಸ್ಗಳು ಹಾಗೂ 1700ರಷ್ಟು ಮಲೇರಿಯಾ ಕೇಸ್ಗಳು ಇದ್ವು. ಈ ಭಾರತ ಸರ್ಕಾರದ ಒಂದು ಗುರಿ ಏನಂತ ಹೇಳಿದ್ರೆ 2030ರಷ್ಟರೊಳಗೆ ಈ ಮಲೇರಿಯಾವನ್ನು ಎಲಿಮಿನೇಟ್ ಮಾಡಬೇಕು, ರದ್ದುಗೊಳಿಸಬೇಕು ಅಂತ ಹೇಳಿ. ಹಾಗೆ ಡೆಂಗಿ ಜ್ವರವನ್ನು ಎಲಿಮಿನೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ರದ್ದುಗೊಳಿಸ್ಲಿಕ್ಕೆ ಆಗದಿದ್ರು ಅದರಿಂದ ಆಗುವ ಅನಾಹುತವನ್ನು ಅಟ್ಲೀಸ್ಟ್ 1% ಕಮ್ಮಿ ಮಾಡ್ಬೇಕು, 1% ಕಮ್ಮಿ ಮಾಡ್ಬೇಕನ್ನೋ 2 ಗುರಿ ಇಟ್ಟು ಭಾರತ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಕೇವಲ ಸರ್ಕಾರ ಅಥವಾ ಆರೋಗ್ಯ ಇಲಾಖೆ ಅಥವಾ ಆಶಾ ಕಾರ್ಯಕರ್ತರು ಕೆಲಸ ಮಾಡೋದ್ರಿಂದ ಆಗೋದಿಲ್ಲ. ನಮ್ಮ ಮತ್ತು ನಿಮ್ಮ ಸಹಕಾರನೂ ಇರಬೇಕು. ಸೊ ನಾವು ನಮ್ಮ ಜೀವನ ಶೈಲಿಯಲ್ಲಿ ಏನ್ ಬದಲಾವಣೆ ಮಾಡಬೇಕು, ನಮ್ಮ ಪರಿಸರದಲ್ಲಿ ಏನ್ ಬದಲಾವಣೆ ಮಾಡಬೇಕು, ಇದರ ಬಗ್ಗೆ ಒಂದೆರಡು ಮಾಹಿತಿ ನೀಡಲು ನಿಮ್ಮೊಂದಿಗೆ ನಾನಿದ್ದೇನೆ. ಡಾಕ್ಟರ್, ಈಗ ಅದೇ ರೀತಿ ನೀವು ಹೇಳಿದಾಗೆ ಮಲೇರಿಯಾ ಮತ್ತೆ ಡೆಂಗ್ಯೂ ಮಳೆಗಾಲದಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ, ಆದ್ರೆ ಆ ಜ್ವರ ಹೇಗೆ ಬರ್ತದೆ ಅಂತ? ಅಂದ್ರೆ ಜ್ವರದ ಲಕ್ಷಣಗಳು ಹೇಳುವುದಾದ್ರೆ, ಡೆಂಗಿ ಜ್ವರದಲ್ಲಿ ಜ್ವರ ಜೊತೆ ತಲೆನೋವು, ತೀವ್ರವಾದ ತಲೆನೋವು, ಮೈಕೈ ನೋವು, ಕಣ್ಣಿನ ಹಿಂಭಾಗದಲ್ಲಿ ನೋವಾಗುವಂಥದ್ದು, ಮೈಯಲ್ಲಿ ರ್ಯಾಷಸ್ ತರ ಬೀಳುತ್ತೆ, ಬೊಕ್ಕೆಗಳು, ಕೆಂಪ ಚುಕ್ಕೆಗಳು ಬೀಳುವ ಲಕ್ಷಣಗಳಿರುತ್ತೆ. ಅದೇ ಮಲೇರಿಯಾದಲ್ಲೂ ಸಹ ಜ್ವರ, ತಲೆನೋವು, ಮೈಕೈ ನೋವು ಇದ್ರು ಈ ಕೆಂಪು ಚುಕ್ಕೆಗಳು ಬೀಳುವುದು ಅಥವಾ ರ್ಯಾಷಸ್ ಅಂತ ಹೇಳ್ತೇವೆ, ಮೈಯಲ್ಲಿ ಬೀಳುವುದು, ಆ ಲಕ್ಷಣ ಮಲೇರಿಯಾ ಜ್ವರದಲ್ಲಿ ಇರುವುದಿಲ್ಲ. ಸೊ ಇದು ಮಾಮೂಲಿಯಾಗಿ ಬೇರೆ ವೈರಲ್ಗಳ ಜ್ವರ ತರಾನೇ ಬರುತ್ತೆ. ಆದ್ರೆ ತೀವ್ರವಾದಾಗ ಲಕ್ಷಣಗಳು ವಿಪರೀತವಾಗಿ ಆಗುವ ಚಾನ್ಸಸ್ ಇರುತ್ತೆ. ಒಂದು ತೀವ್ರವಾಗಿ ಡೆಂಗಿ ಬಂದ್ರೆ ಮನುಷ್ಯನಿಗೆ ಪ್ಲೇಟ್ಲೆಟ್ಸ್ ಅನ್ನುವ ಅಂಶ ಕಮ್ಮಿ ಆಗುತ್ತೆ ದೇಹದಲ್ಲಿ. ಅದರಿಂದ ವಸಡುಗಳಲ್ಲಿ ಬ್ಲೀಡಿಂಗ್ ಆಗುವಂಥದ್ದು, ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಬ್ಲೀಡಿಂಗ್ ಆಗುವಂಥದ್ದು, ಮೋಷನ್ ಕಪ್ಪಾಗಿ ಹೋಗುವಂಥದ್ದು, ಮೈಯಲ್ಲಿ ಚುಕ್ಕೆಗಳು ರ್ಯಾಷಸ್ ಬೀಳುವುದು ಅತಿಯಾಗಿ ಬೀಳುತ್ತೆ. ಸೊ ಇದೆಲ್ಲ ತೀವ್ರವಾದ ಡೆಂಗಿಗಳ ಲಕ್ಷಣ. ಅದೇ ಮಲೇರಿಯಾ ತೀವ್ರವಾದಾಗ ಜಾಯಿಂಡಿಸ್ ಆಗುವ ಚಾನ್ಸಸ್ ಇರುತ್ತೆ, ತೀವ್ರವಾಗಿ ರಕ್ತ ಕಮ್ಮಿ ಆಗುತ್ತೆ ದೇಹದಲ್ಲಿ. ಇನ್ನೊಂದು ಮೈಯಲ್ಲಿ ಗ್ಲೂಕೋಸ್ ಕಮ್ಮಿ ಆಗುತ್ತೆ, ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೇವೆ. BP ಕಮ್ಮಿ ಆಗುವಂಥದ್ದು ಅಂದ್ರೆ ಶಾಕ್ ಅಂತ ಹೇಳ್ತೇವೆ. ಮೆದುಳು ಜ್ವರ ಬರ್ಬೋದು, ಅಂದ್ರೆ ಪ್ರಜ್ಞೆ ಕಮ್ಮಿ ಆಗ್ಬೋದು, ಫಿಟ್ಸ್ ಅಂತ ಬರ್ಬೋದು. ಸೊ ಸಹಜ ಜ್ವರವಾಗಿನೂ ಬರ್ಬೋದು, ತೀವ್ರವಾದಾಗ ಬೇರೆ ಲಕ್ಷಣಗಳು ಸಹ ಕಂಡು ಬರ್ಬೋದು. ಈಗ ಡಾಕ್ಟರ್, ನೀವು ಹೇಳ್ದಾಗೆ ಡೆಂಗ್ಯೂ ಮತ್ತೆ ಮಲೇರಿಯಾ ಎರಡು ಕೂಡ ಸೊಳ್ಳೆ ಕಚ್ಚೆ ಬರುದಾದ್ರೂ ಕೂಡ ಅದ್ರ ಎರಡರ ಲಕ್ಷಣಗಳು ಬೇರೆ ಬೇರೆ ಹೇಗೆ ಅಂತ? ಅಂದ್ರೆ ಈಗ ಡೆಂಗಿ ಮಲೇರಿಯಾ ಎರಡು ಸೊಳ್ಳೆ ಕಚ್ಚಿ ಆದ್ರೂನು ಅದರ ಜಂತುಗಳು ಬೇರೆ. ಡೆಂಗಿ ವೈರಸ್ ಇಂದ ಆಗೋದು, ಇದು ಏಡಿಸ್ ಈಜಿಪ್ಟೈ ಅನ್ನುವ ಸೊಳ್ಳೆ ಕಚ್ಚುದ್ರಿಂದ ಆಗುತ್ತೆ. ಇದು ಹಗಲಿನೊತ್ತಲ್ಲಿ ಜಾಸ್ತಿ ಕಚ್ಚುವಂತ ಸೊಳ್ಳೆಗಳು. ಅದೇ ಮಲೇರಿಯಾ ಫಿಮೇಲ್ ಎನೋಫಿಲಸ್ ಮಾಸ್ಕಿಟೋ ಅಂತ ಹೆಣ್ಣು ಸೊಳ್ಳೆ, ಅದು ಕಚ್ಚೋದ್ರಿಂದ ಆಗೋದು. ಈ ಮಲೇರಿಯಾ ಜ್ವರದ ಮಾಸ್ಕಿಟೋ ಸಹಜವಾಗಿ ನೈಟ್ ಟೈಮ್ ಕಚ್ಚುತ್ತೆ. ಇದರಿಂದ ಬರುವಂತ ಜಂತು ಪ್ಲಾಸ್ಮೋಡಿಯಂ ಅಂತ ಹೇಳ್ತೇವೆ. ಸೊ ಸೊಳ್ಳೆಗಳು ಒಂದೇ ಆದ್ರೂ ಅದರ ಜಾತಿ ಬೇರೆ ಬೇರೆ, ವೈರಸ್ಗಳು ಬೇರೆ ಬೇರೆ. ಸೊ ಆದ್ರಿಂದ ಲಕ್ಷಣಗಳು ಬೇರೆ ಬೇರೆ. ಆದ್ರೆ ಈ ಸೊಳ್ಳೆಗಳಿಗೆ ಏನೂ ಆಗೋದಿಲ್ಲ, ಕಚ್ಚೋದ್ರಿಂದ ಆಗೋದು ಮನುಷ್ಯನಿಗೆ ಮಾತ್ರ. ಅಂದ್ರೆ ಸೊಳ್ಳೆಗಳು ಹರಡುವಂತ ಒಂದು ರೋಗ, ಆದ್ರೆ ಸೊಳ್ಳೆಗಳಿಗೆ ಏನೂ ಆಗೋದಿಲ್ಲ. ಸೊಳ್ಳೆಗಳು ಒಂದು ವಾಹಕ ಇದ್ದಾಗ, ವೆಕ್ಟರ್ ಅಂತ ಹೇಳ್ತೇವೆ. ಒಂದು ಸೊಳ್ಳೆ ಮನುಷ್ಯನಿಗೆ ಕಚ್ಚಿದ್ರೆ ಅವರಲ್ಲಿ ರೋಗ ಲಕ್ಷಣಗಳು ಕಂಡು ಬರುತ್ತೆ, ಕಾಂಪ್ಲಿಕೇಶನ್ಸ್ ಇರುತ್ತೆ. ಆದ್ರೆ ಸೊಳ್ಳೆಗೆ ಏನೂ ಆಗೋದಿಲ್ಲ. ಡಾಕ್ಟರ್, ಈಗ ಅದೇ ರೀತಿ ಈ ಡೆಂಗ್ಯೂ ಮತ್ತೆ ಮಲೇರಿಯಾ ಜ್ವರ ಬಂದಾಗ ಈ ನಾವು ಕೋವಿಡ್ ಟೈಮಲ್ಲಿ ಆದಾಗ ಐಸೋಲೇಷನ್ ಆಗ್ಬೇಕಾಗುತ್ತ? ಅಂದ್ರೆ ಕೋವಿಡ್ ವೈರಲ್ ಇನ್ಫ್ಲೂಯೆನ್ಸಾ ಅಂತೆಲ್ಲ ಹೇಳ್ತೀವಿ, ಕೋವಿಡ್ ಇನ್ಫ್ಲೂಯೆನ್ಸಾ, TB ಮುಂತಾದ ಜ್ವರಗಳು ಏರ್ ಬೋರ್ನ್ ಡಿಸೀಸಸ್ ಅಂದ್ರೆ ಗಾಳಿಯಲ್ಲಿ ಹರಡುವಂತ ಜ್ವರಗಳಾಗಿವೆ. ಸೊ ಈ ಜ್ವರಗಳಿಗೆ ಕಟ್ಟುನಿಟ್ಟಿನ ಐಸೋಲೇಷನ್ ಬೇಕು. ಆದ್ರೆ ಡೆಂಗಿ ಮಲೇರಿಯಾ ಸೊಳ್ಳೆಗಳಿಂದ ಕಚ್ಚಿ ಹರಡುವಂತ ರೋಗಗಳು,
ಅದರಿಂದ ಕಟ್ಟುನಿಟ್ಟಿನ ಐಸೋಲೇಷನ್ ಬೇಡ. ಆದ್ರೆ ಡೆಂಗಿ ಮಲೇರಿಯಾ ಬಂದಾಗ ಸೊಳ್ಳೆ ಪರ್ದೆ ಹಾಕಿ ಐಸೋಲೇಟ್ ಮಾಡ್ತೇವೆ. ಯಾಕಂದ್ರೆ ಯಾರಿಗೆ ಡೆಂಗಿ ಜ್ವರ ಬಂದಿದೆ ಅವರಿಗೆ ಸೊಳ್ಳೆ ಕಚ್ಚಿ ಅದೇ ಸೊಳ್ಳೆ ಬೇರೆಯವರಿಗೆ ಕಚ್ಚಿದ್ರೆ ಹರಡುವ ಚಾನ್ಸಸ್ ಇರುತ್ತೆ. ಅಂದ್ರೆ ಸೊಳ್ಳೆ ಕಚ್ಚೋದಾಗಿ ನೋಡ್ಕೊಳ್ಬೇಕು ಅಂತ. ಈಗ ಅದೇ ರೀತಿ ಈ ಒಂದು ಡೆಂಗ್ಯೂ ಮತ್ತೆ ಮಲೇರಿಯಾ ಮಾತ್ರ ಸೊಳ್ಳೆಯಿಂದ ಹರಡ್ತದ ಅಥವಾ ಬೇರೆ ಯಾವ್ದಾದ್ರು ರೋಗಗಳು ಸೊಳ್ಳೆಗಳಿಂದ ಹರಡ್ತದ? ಇದು ಸೊಳ್ಳೆ ಕಚ್ಚೋದ್ರಿಂದ ಕೇವಲ ಡೆಂಗ್ಯೂ ಮಲೇರಿಯಾ ಮಾತ್ರ ಅಲ್ಲದೆ ಬೇರೆ ಜ್ವರಗಳು ಹರಡ್ಬೋದು. ಉದಾಹರಣೆಗೆ ಹೇಳೋದಾದ್ರೆ ಜಾಪನೀಸ್ ಎನ್ಸೆಫಲೈಟಿಸ್, ಮೆದುಳು ಜ್ವರ ಅಂತ ಹೇಳ್ತೇವೆ. ಇದರ ಲಕ್ಷಣಗಳೇನಂತ ಹೇಳಿದ್ರೆ ಜ್ವರ ಜೊತೆಗೆ ಮೆದುಳು ಜ್ವರ ಅಂತ ಹೇಳಿದ್ರೆ ಪ್ರಜ್ಞೆ ಕಮ್ಮಿ ಆಗುತ್ತೆ, ಮತ್ತೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ, ಇವನ್ ಕೋಮಾ ಹೋಗುವ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಜಾಪನೀಸ್ ಎನ್ಸೆಫಲೈಟಿಸ್ ಈ ರೋಗದ ಲಕ್ಷಣಗಳು. ಇನ್ನೊಂದೇನಂದ್ರೆ ಕ್ಯೂಲೆಕ್ಸ್ ಮಾಸ್ಕಿಟೋ ಕಚ್ಚುವುದರಿಂದ ಆನೆಕಾಲು ರೋಗ ಅಂತ ಹೇಳ್ತೇವೆ, ಫೈಲೇರಿಯಾಸಿಸ್ ಅಂದ್ರೆ ಕಾಲ್ ದಪ್ಪ ಆಗಿ ಅದರಲ್ಲಿ ಜ್ವರ ಬರುವುದು. ಸೊ ಅದೊಂದು ಲಕ್ಷಣ ಇದೆ. ಇನ್ನೊಂದು ಏನಂದ್ರೆ ಏಡಿಸ್ ಈಜಿಪ್ಟೈ ಮೊಸ್ಕಿಟೋ ಅಂತ ಹೇಳ್ತೇವೆ, ಡೆಂಗಿ ಜ್ವರ ಕಚ್ಚುವಂತ ಮೊಸ್ಕಿಟೋ ಇನ್ನು ಬೇರೆ ರೋಗಗಳಿಗೆ ರೀಸನ್ ಆಗಿರುತ್ತೆ. ಯೆಲ್ಲೋ ಫೀವರ್, ಝೀಕಾ ಫೀವರ್ ಇಂಥ ರೋಗಗಳು ಬರುವ ಚಾನ್ಸಸ್ ಇರುತ್ತೆ. ಸೊ ಸೊಳ್ಳೆ ಕಚ್ಚುವುದರಿಂದ ಕೇವಲ ಡೆಂಗ್ಯೂ ಮಲೇರಿಯಾ ಅಲ್ಲದೆ ಬೇರೆ ಬೇರೆ ರೋಗಗಳು ಇದೆ ಅನ್ನೋದು ಗೊತ್ತಿರಬೇಕು. ಓಕೆ ಡಾಕ್ಟರ್, ಈಗ ಈ ಡೆಂಗ್ಯೂ ಮತ್ತೆ ಮಲೇರಿಯಾದ ರೋಗಗಳ ಲಕ್ಷಣಗಳೇನು? ಬೇರೆ ಜ್ವರಕ್ಕೂ ಇದಕ್ಕೂ ಇರುವ ವ್ಯತ್ಯಾಸ ಏನು? ಈಗ ಮಾಮೂಲಿ ಜ್ವರ ವೈರಲ್ ಜ್ವರ ಅಂತ ಹೇಳ್ತೇವೆ, ಈಗ ಕಾಮನ್ ಕೋಲ್ಡ್ ಅಂತ ಹೇಳ್ತಾರೆ. ಸೊ ಅದು ಬಂದಾಗ್ಲೂ ಮೈಕೈ ನೋವು, ಜ್ವರ ಎಲ್ಲ ಇರುತ್ತೆ. ಸೊ ಡೆಂಗಿ ಜ್ವರನು ವೈರಲ್ ಜ್ವರನೇ, ಆದ್ರಿಂದ ಅದರಲ್ಲೂ ಜ್ವರ ಮೈಕೈ ನೋವು ಇರುತ್ತೆ. ಹೆಚ್ಚಾಗಿ ತೀವ್ರವಾದಾಗ ಗೊತ್ತಾಗುದು ನಮ್ಗೆ, ಅಂದ್ರೆ ಡೆಂಗಿ ವಿತ್ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೇವೆ. ಅಂದ್ರೆ ತೀವ್ರವಾಗಿ ಹೊಟ್ಟೆ ನೋವಾಗೋದು, ವಾಂತಿ ಆದಾಗೆ ಆಗೋದು, ಊಟ ಮಾಡ್ಲಿಕ್ಕೆ ರುಚಿ ಇರುವುದಿಲ್ಲ, ಮತ್ತೆ ಮೈಯಲ್ಲೆಲ್ಲ ಚುಕ್ಕೆ ಬೀಳ್ತದೆ. ಸೊ ಬ್ಲೀಡಿಂಗ್ ಆಗೋದು, ವಸಡುಗಳಲ್ಲಿ ಬ್ಲೀಡಿಂಗ್ ಆಗುವಂಥದ್ದು, ಬ್ರಷ್ ಮಾಡಿದಾಗ ಬ್ಲೀಡಿಂಗ್ ಆಗುವಂಥದ್ದು, ಮೋಷನ್ ಕಪ್ಪಾಗಿ ಹೋಗೋದು, ಯೂರಿನ್ ರಕ್ತದಲ್ಲಿ ರಕ್ತ ಹೋಗೋದು, ಇಂಥ ಎಲ್ಲ ಸೈನ್ಸ್ ಇದ್ದಾಗ, ಅಂದ್ರೆ ಇಂಥ ಎಲ್ಲ ರೋಗ ಲಕ್ಷಣಗಳು ಇದ್ದಾಗ ನಾವು ಡೆಂಗಿ ಮಲೇರಿಯಾ ಇರ್ಬೋದು ಅಂತ ಯೋಚನೆ ಮಾಡ್ಬೋದು. ಡಾಕ್ಟರ್, ಈ ಡೆಂಗ್ಯೂ ಮತ್ತೆ ಮಲೇರಿಯಾ ಸೊಳ್ಳೆ ಮುಖಾಂತರ ಹರಡ್ತದೆ ನೀವು ಆಗ್ಲೇ ಹೇಳಿದ್ರೆ, ಈ ಸೊಳ್ಳೆ ಅಲ್ಲದೆ ಬೇರೆ ಯಾವ ರೀತಿ ಆದ್ರೂ ಹರಡ್ಬೋದಾ ಅಂತ? ಈಗ ಕೆಲವರಿಗೆ ಒಂದು ನಂಬಿಕೆ ಇರ್ತದೆ, ಜ್ವರ ಬಂದವ್ರ ಹತ್ರ ಹೋಗ್ಬಾರ್ದು, ಮುಟ್ಟಬಾರ್ದು, ನಮ್ಗೆ ಜ್ವರ ಬರ್ತದೆ ಅಥವಾ ಡೆಂಗ್ಯೂ ಬರ್ತದೆ, ಅವರಿಂದ ದೂರ ಇರ್ಬೇಕು ಅಂತ. ಆ ರೀತಿ ಏನಾದ್ರು ಮಾಡ್ಬೇಕಾ? ಅಂದ್ರೆ ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡ್ತದ ಅಂತ? ಯಾವ ರೀತಿ ಹರಡ್ತದೆ ಸೊಳ್ಳೆಗಳಲ್ಲದೆ ಬೇರೆ ಅಂತ? ಡೆಂಗಿ ಮಲೇರಿಯಾ ಆತರ ಸಾಂಕ್ರಾಮಿಕ ರೋಗ ಅಲ್ಲ. ಅಂದ್ರೆ ಮುಂಚೆ ಹೇಳಿದಾಗೆ ಈ ಕೋವಿಡ್ ಎಲ್ಲ ಸಾಂಕ್ರಾಮಿಕ, ಒಂದು ಹೆದರಿಕೆ ಇತ್ತು ಬೇರೆಯವ್ರನ್ನ ಮುಟ್ಟಿದ್ರೆ ಅಥವಾ ಒಟ್ಟಿಗಿದ್ರೆ ಹರಡ್ಬೋದು ಅಂತ ರೋಗ ಡೆಂಗಿ ಮತ್ತೆ ಮಲೇರಿಯಾ ಅಲ್ಲ. ಬೇರೆ ತರ ಅಂದ್ರೆ ಒಂದು ಸೊಳ್ಳೆ ರೋಗಗಳೇ ಯಾವ ರೀತಿ ಅಂತ ಹೇಳಿದ್ರೆ ಜನರಲ್ಲಿ ಒಂದು ಭಯ ಇರ್ತದೆ, ಯಾರಿಗಾದ್ರೂ ಒಂದು ರೋಗ ಬಂತು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಲ್ಲ, ನಮಗೂ ಬರ್ಬೋದು ಅಥವಾ ಮುಟ್ಟಬಾರ್ದು, ಅವರಿಂದ ದೂರ ಇರ್ಬೇಕು, ಆ ರೀತಿ ಎಲ್ಲ ನಂಬಿಕೆಗಳಿರ್ತದೆ. ನಿಜಾನ ಅಂತ? ಇಲ್ಲ, ಡೆಂಗಿ ಮಲೇರಿಯಾ ರೋಗ ಆತರ ಹರಡುದಿಲ್ಲ, ಮಾಮೂಲಿಯಾಗಿ ಸೊಳ್ಳೆ ಕಚ್ಚಿ ಹರಡುದು. ಇನ್ನು ರೇರ್ಲಿ ಮಲೇರಿಯಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮುಖಾಂತರ ಅಂದ್ರೆ ರಕ್ತ ಕೊಡುವ ಮುಖಾಂತರ ಹರಡ್ಬೋದು, ಅದು ತುಂಬಾ ರೇರ್. ಇನ್ನೊಂದು ಡೆಂಗಿ ಜ್ವರ ತಾಯಿಗಿದ್ರೆ ಮಕ್ಕಳಿಗೆ ಹರಡ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ, ಅದು ಸಹ ರೇರ್. ಈಗ ಹೆಚ್ಚಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಸೀಸನ್ ಅಥವಾ ಮಳೆಗಾಲದಲ್ಲಂತೂ ಜ್ವರ ಬರೋದು ಸಾಮಾನ್ಯ ಆಗ್ಬಿಟ್ಟಿದೆ. ಈಗ ಒಬ್ಬ ವ್ಯಕ್ತಿಗೆ ಜ್ವರ, ಮಾಮೂಲಿ ಜ್ವರಕ್ಕೂ ಡೆಂಗ್ಯೂ ಜ್ವರ ಬಂದಿದೆ ಅಥವಾ ನಂಗೆ ಮಲೇರಿಯಾ ಜ್ವರ ಬಂದಿದೆ ಅಂತ ಆ ವ್ಯಕ್ತಿ ಹೇಗೆ ತಿಳ್ಕೊಳ್ಬೇಕು ಅಂತ? ರೋಗ ಲಕ್ಷಣಗಳು ಆಲ್ಮೋಸ್ಟ್ ಸೇಮ್ ಇರುತ್ತೆ ಡೆಂಗಿ ಮಲೇರಿಯಾದು, ಹೀಗೆ ಹೇಳಲಿಕ್ಕೆ ಕಷ್ಟ. ಆದ್ರೆ ಮಲೇರಿಯಾ ಜ್ವರದಲ್ಲಿ ಒಂದು ಪಿರಿಯಾಡಿಸಿಟಿ ಅಂತ ಹೇಳ್ತೇವೆ, ಅದು ಈಗ ಕಂಡು ಬರ್ತಿಲ್ಲ. ಆದ್ರೆ ಹೇಳುದಾದ್ರೆ ಪಿರಿಯಾಡಿಸಿಟಿ ಜಂತುವಿನ ಡಿಪೆಂಡ್ ಆಗಿ ಪಿರಿಯಾಡಿಸಿಟಿ ಅಂತ ಹೇಳ್ತಾರೆ. ಅಂದ್ರೆ ಮಲೇರಿಯಾ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್ ಓವೇಲ್ ಅಂತ ಜಂತುಗಳಿಂದ ಆದ್ರೆ 3 ದಿನಕ್ಕೊಮ್ಮೆ ಜ್ವರ ಬರುದು, ಆ ತರ ಇರುತ್ತೆ. ಇನ್ನೊಂದು ಪ್ಲಾಸ್ಮೋಡಿಯಂ ಮಲೇರಿಯಾ ಅಂತ ಹೇಳ್ತೇವೆ, ಅದು ಬಂದ್ರೆ 4 ದಿನಕ್ಕೊಮ್ಮೆ ಜ್ವರ ಬರುದು. ಪ್ಲಾಸ್ಮೋಡಿಯಂ ನೋವಲೇಸಿ ಅಂತ ಹೇಳ್ತೇವೆ, ಅದು ಬಂದ್ರೆ ದಿನಾಲು ಜ್ವರ ಬರುದು. ಈ ತರ ಬೇರೆ ಬೇರೆ ಜಂತುಗಳಿಂದ ದಿನಕ್ಕೊಮ್ಮೆ, 3 ದಿನಕ್ಕೊಮ್ಮೆ, 2 ದಿನಕ್ಕೊಮ್ಮೆ ಜ್ವರ ಲಕ್ಷಣಗಳು ಕಂಡು ಬರುತ್ತೆ. ಇನ್ನೊಂದೇನಂದ್ರೆ ಜ್ವರ ಬಂದಾಗ ಮೊದಲು ಚಳಿ, ವಿಪರೀತ ಚಳಿ ಇರುವುದು, ಒಂದು 20 ರಿಂದ 60 ನಿಮಿಷ ತನಕ ತಡೆಯಲಾಗದ ಚಳಿ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ ಇದನ್ನ ಕೋಲ್ಡ್ ಸ್ಟೇಜ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಹಾಟ್ ಸ್ಟೇಜ್ ಅಂದ್ರೆ ವಿಪರೀತವಾದ ಟೆಂಪರೇಚರ್, ಬಿಸಿ ಜ್ವರ ಬರ್ತದಲ್ಲ ಆ ತರ ರೋಗ ಲಕ್ಷಣಗಳು. ನೆಕ್ಸ್ಟ್ ಜ್ವರ ಬಂದ ನಂತರ ತೀವ್ರವಾಗಿ ಸ್ವೆಟ್ಟಿಂಗ್ ಆಗುದು, ಬೆವರು, ಸೊ ಅದನ್ನ ವೆಟ್ ಸ್ಟೇಜ್ ಅಂತ ಹೇಳ್ತಾರೆ, ಡಯಾಫರಿಡ್. ಸೊ ಈ 3 ಸ್ಟೇಜ್ ಅಲ್ಲಿ ತೀವ್ರವಾಗಿ ಚಳಿ ಬಂದು ಮತ್ತೆ ಟೆಂಪರೇಚರ್ ಜಾಸ್ತಿ, ಬಿಸಿ ಆಗೋದು, ಮತ್ತೆ ಸ್ವೆಟ್ಟಿಂಗ್ ಆಗೋದು, ಇದು ಮಲೇರಿಯಾ ಜ್ವರದ ರೋಗ ಲಕ್ಷಣ. ಮಲೇರಿಯಾ ಜ್ವರದಲ್ಲಿ ರ್ಯಾಷಸ್ ಇರುವುದಿಲ್ಲ, ಹೆಚ್ಚಿನ ಅಂಶ ರ್ಯಾಷಸ್ ಅಂದ್ರೆ ಕೆಂಪು ಚುಕ್ಕೆಗಳು ಮೈಯಲ್ಲಿ ಬೀಳುದಿಲ್ಲ. ಅದೇ ಡೆಂಗಿ ಜ್ವರದಲ್ಲಿ ಜ್ವರ ಜೊತೆ ಕಣ್ಣಿನ ಹಿಂಭಾಗದಲ್ಲಿ ನೋವಾಗುದು, ತೀವ್ರವಾಗಿ ತಲೆನೋವು, ಮೈಕೈ ನೋವು, ಸುಸ್ತಾಗುದು, ಮತ್ತೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ.
ವಸ್ಟುಗಳಲ್ಲಿ ತೀವ್ರವಾದಾಗ ವಸ್ಟುಗಳಲ್ಲಿ ಬ್ಲೀಡಿಂಗ್ ಆಗೋದು ಅಂತೆಲ್ಲ ಲಕ್ಷಣಗಳಿರುತ್ತೆ. ಈಗ ಡಾಕ್ಟರ್, ಈಗ ಡೆಂಗ್ಯೂ ಮತ್ತೆ ಮಲೇರಿಯಾ ರೋಗ ತೀವ್ರವಾದ್ರೆ ಜೀವಕ್ಕೆ ಏನಾದ್ರು ತೊಂದರೆ ಆಗುತ್ತಾ ಅಥವಾ ಸಾಯ್ತಾರ, ಅಥವಾ ಇದರ ಲಕ್ಷಣಗಳೇನು, ತೀವ್ರತೆ ಹೆಚ್ಚಾದಾಗ ಯಾವ ರೀತಿ ಇರುತ್ತೆ ಅಂತ? ಸೊ ಈಗ ಹೇಳಿದಾಗೆ ತೀವ್ರತೆ ಅಂತ ಹೇಳಿದ್ರೆ ಎಲ್ಲಾ ಮನುಷ್ಯರಲ್ಲಿ ತೀವ್ರತೆ ಆಗುತ್ತಂತಲ್ಲ, ಕೆಲವರಲ್ಲಿ ತೀವ್ರ ಡೆಂಗಿ ತೀವ್ರ ಮಲೇರಿಯಾ ಆಗೋ ಚಾನ್ಸಸ್ ಇರುತ್ತೆ. ಸೊ ತೀವ್ರ ಡೆಂಗಿ ಅಂದ್ರೆ ಡೆಂಗಿ ವಿತ್ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೇವೆ. ಇವರಲ್ಲಿ ಏನಾಗುತ್ತೆ ಅಂದ್ರೆ ವಾಂತಿ ಬರೋದು, ಹೊಟ್ಟೆ ನೋವು ಎಲ್ಲ ಇರೋದು, ಈ ಲಕ್ಷಣಗಳಿರುತ್ತೆ. ಇನ್ನೊಂದು ಡೆಂಗಿ ವಿತ್ ಹೆಮರೇಜಿಕ್ ಫೀವರ್ ಅಂತ ಹೇಳ್ತೇವೆ. ಇದರಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ. ಆದ್ರಿಂದ ದೇಹದಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿ ಆದಾಗ ಬ್ಲೀಡಿಂಗ್ ಆಗೋ ಚಾನ್ಸಸ್, ಅಂದ್ರೆ ಬ್ರಷ್ ಮಾಡಿದಾಗ ವಸಡುಗಳಿಂದ ಬ್ಲೀಡಿಂಗ್ ಆಗೋದು, ಮೋಷನ್ ಕಪ್ಪಾಗಿ ಹೋಗೋದು, ಯೂರಿನಲ್ ಬ್ಲೀಡಿಂಗ್ ಆಗೋದು, ಮೈಯಲ್ಲಿ ಕೆಂಪು ಚುಕ್ಕೆಗಳು ಹೆಚ್ಚಾಗೋದು, ಇದು ಲಕ್ಷಣ ಇರುತ್ತೆ. ಇನ್ನೂ ತೀವ್ರವಾದ್ರೆ ಡೆಂಗಿ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. BP ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಈಗ ಯಾರಲ್ಲಿ ಈ ಡೆಂಗ್ಯೂ ಮತ್ತು ಮಲೇರಿಯಾ ಹೆಚ್ಚಾಗಿ ಕಂಡು ಬರುತ್ತೆ ಅಂತ? ಅಂದ್ರೆ ಎಲ್ರಿಗೂ ಎಲ್ಲ ರೋಗಗಳು ಬರುದಿಲ್ಲ, ಕೆಲವೊಂದ್ಸಲ ಕೆಲವರಿಗೆ ಜಾಸ್ತಿ ಬರುತ್ತೆ. ಅಂದ್ರೆ ತೀವ್ರವಾಗಿ ಬರುವ ಚಾನ್ಸಸ್ ಇರುತ್ತೆ. ಎಲ್ಲರಿಗೂ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುವ ಎಲ್ಲ ಸೊಳ್ಳೆಗಳು ಕಚ್ಚಿದ ಕೂಡಲೇ ಅಥವಾ ಒಬ್ಬರಿಗೆ ಡೆಂಗ್ಯೂ ಇದೆ ಅಂತ ಹೇಳಿದ ಕೂಡಲೇ ನಮ್ಗೂ ಬರುತ್ತೆ ಅಂತ ಅಲ್ಲ. ಯಾವ ರೀತಿ ಯಾರಿಗೆ ಜಾಸ್ತಿ ಬರುತ್ತೆ? ತೀವ್ರವಾಗಿ ಬರೋದು ಹೇಳ್ಬೋದು. ತೀವ್ರವಾಗಿ ಯಾರಲ್ಲಾಗುತ್ತೆ ಅಂತ ಹೇಳಿ, ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ಮತ್ತೆ ವಯಸ್ಸಾದವರಲ್ಲಿ ಡೆಂಗಿ ತೀವ್ರವಾಗಿ ಆಗುತ್ತೆ. ಇನ್ನೊಂದು HIV ರೋಗ ಇದ್ದವರಲ್ಲಿ ತೀವ್ರವಾಗಿ ಆಗುತ್ತೆ. ಬ್ಲಡ್ ಶುಗರ್ ಜಾಸ್ತಿ ಇದ್ರೆ ಡಯಾಬಿಟೀಸ್ ಅಂತ ಹೇಳ್ತಾರೆ, ಆ ರೋಗ ಇದ್ದವರಲ್ಲಿ ಹೆಚ್ಚಾಗಿ ಡೆಂಗಿ ತೀವ್ರವಾಗಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಕಿಡ್ನಿ ಪ್ರಾಬ್ಲಮ್ಸ್, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಲಿವರ್ ಪ್ರಾಬ್ಲಮ್ಸ್, ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ. ಇನ್ನೊಂದು ಹಾರ್ಟ್ ಪ್ರಾಬ್ಲಮ್ ಇದ್ದವರಲ್ಲಿ ಡೆಂಗಿ ತೀವ್ರವಾಗಿ ಆಗ್ಬೋದು. ಡೆಂಗಿ ಟ್ರೀಟ್ಮೆಂಟ್ ಅವರಲ್ಲಿ ಕಷ್ಟ ಆಗ್ಬೋದು ಅಂತ ಹೇಳ್ತೇವೆ. ಮತ್ತೆ ಗರ್ಭಿಣಿ ಸ್ತ್ರೀಯರಲ್ಲೂ ಆದ್ರೂ ತೀವ್ರವಾಗಿ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಜಾಸ್ತಿ ತೀವ್ರವಾಗಿ ಈಗ ಡೆಂಗಿ ಹೆಮರೇಜಿಕ್ ಫೀವರ್, ಡೆಂಗಿ ಶಾಕ್ ಅದೆಲ್ಲ ಗರ್ಭಿಣಿ ಸ್ತ್ರೀಯರೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಈಗ ಡೆಂಗ್ಯೂ ಮತ್ತೆ ಮಲೇರಿಯಾ ರೋಗಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಡೆಂಗಿ ಒಂದು ವೈರಲ್ ಜ್ವರ, ಈಗ ಮಾಮೂಲಿ ಜ್ವರ ತರನು ಬರ್ಬೋದು. ಅದರಲ್ಲಿ 2 ಎಕ್ಸ್ಟ್ರಿಮಿಟಿ ಇರುತ್ತೆ. ಒಂದು ಮಾಮೂಲಿ ಜ್ವರ ಆಗಿ ವೈರಲ್ ಜ್ವರ ಕಾಣಿಸ್ಕೊಳ್ಬಹುದು, ಅದಕ್ಕೆ ಏನು ಜಾಸ್ತಿ ಮದ್ದು ಬೇಕಂತಿಲ್ಲ. ಆದ್ರೆ ಇನ್ನು ಕೆಲವರಲ್ಲಿ ತೀವ್ರವಾದ ಆದವರಲ್ಲಿ ಪ್ಲೇಟ್ಲೆಟ್ ಕಮ್ಮಿ ಆಗುವ ಚಾನ್ಸಸ್ ಆಗುತ್ತೆ. ಸೊ ತೀವ್ರವಾಗಿ ಪ್ಲೇಟ್ಲೆಟ್ ಕಮ್ಮಿ ಆದಾಗ, ಅಂದ್ರೆ 10,000ಕ್ಕಿಂತ ಕಮ್ಮಿ ಆಯ್ತು ಪ್ಲೇಟ್ಲೆಟ್ ಅಂತ ಹೇಳಿದಾಗ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡ್ತೇವೆ. ಆಯ್ತಾ, ಹೆಚ್ಚಾಗಿ ರೆಸ್ಟ್ ಬೇಕು. ಡೆಂಗಿ ಜ್ವರಕ್ಕೆ ರೆಸ್ಟ್ ಮತ್ತೆ ಡೋಲೋ ಮಾತ್ರೆ, ಜ್ವರಕ್ಕೆ ಅಂತ ಹೇಳಿ ಡೋಲೋ ಮಾತ್ರೆ ಕೊಡ್ತೇವೆ. ಇದೆರಡು ಕೊಡ್ತೇವೆ. ಮಲೇರಿಯಾ ಜ್ವರಕ್ಕೆ ಟ್ರೀಟ್ಮೆಂಟ್ ಇದೆ. ಡೆಂಗಿಗೆ ಇದೇ ಟ್ರೀಟ್ಮೆಂಟ್ ಅದೇ ಟ್ರೀಟ್ಮೆಂಟ್ ಅಂತ ಏನೂ ಇಲ್ಲ, ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಇಲ್ಲ. ಮಲೇರಿಯಾ ಜ್ವರಕ್ಕೆ ಆರ್ಥೆಸುನೇಟ್ ಮತ್ತೆ ಕ್ಲೋರೋಕ್ವಿನ್ ಅನ್ನುವ ಮದ್ದುಗಳನ್ನು ಕೊಡ್ತೇವೆ. ತೀವ್ರವಾಗಿ ಆದಲ್ಲಿ ಇಂಜೆಕ್ಷನ್ಸ್ ಆಗಿಯೂ ಕೊಡ್ತೇವೆ ಈ ಮದ್ದುಗಳನ್ನು. ಡಾಕ್ಟರ್, ಈಗ ಈ ಡೆಂಗ್ಯೂ ಮತ್ತು ಮಲೇರಿಯಾ ರೋಗ ಕಡಿಮೆ ಮಾಡ್ಲಿಕ್ಕೆ ಅಥವಾ ಪ್ರಿವೆನ್ಷನ್ ಬರದಿರೋ ರೀತಿ ತಡೆ ಕಟ್ಲಿಕ್ಕೆ ಏನೆಲ್ಲ ಮಾಡ್ಬೋದು? ಒಂದು ಮೇನ್ ಆಗಿ ಹೇಳುದಾದ್ರೆ ನಾಲೆಜ್ ಇಸ್ ಪವರ್ ಅಂತ ಹೇಳ್ತೇವೆ. ಸೊ ಮಾಹಿತಿ ಇರ್ಬೇಕು. ಏನಕ್ಕಾದ್ರೂ ಈ ಡೆಂಗಿ ಮಲೇರಿಯಾ ಜ್ವರದ ಬಗ್ಗೆ ಮಾಹಿತಿ ಇರ್ಬೇಕು. ಹೇಗೆ ನಮ್ಮ ಪರಿಸರವನ್ನು ನಾವು ಸ್ವಚ್ಛತೆಯಲ್ಲಿ ಇಟ್ಕೊಳ್ಬಹುದು ಅಂತ ಇದ್ರ ಬಗ್ಗೆ. ಯಾಕಂದ್ರೆ ಸೊಳ್ಳೆಗಳು ಹೆಚ್ಚಾಗಿ ಜಾಸ್ತಿ ಆಗುದಂತ ಹೇಳಿದ್ರೆ ನಮ್ಮ ಒಣ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ನಾವು ಸಂಗ್ರಹಣೆ ಮಾಡ್ಲಿಲ್ಲ, ಇಲ್ಲ ನಿಂತ ನೀರಲ್ಲಿ ಹೆಚ್ಚಾಗಿ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗುದು. ಈ ಸೊಳ್ಳೆಗಳ ಒಂದು ಸೈಕಲ್ ಅಂತ ಇದೆ. ಒಂದು ಮೊಟ್ಟೆಯಾಗಿ, ಅದಾದ್ಮೇಲೆ ಲಾರ್ವಾ ಆಗಿ, ಅದಾದ್ಮೇಲೆ ಅಡಲ್ಟ್ ಮಾಸ್ಕಿಟೋ ಆಗಿ ಪರಿವರ್ತನೆಗೊಳ್ಳುತ್ತೆ. ಈ ಸೈಕಲ್ ಅನ್ನೋದು ನಿಂತ ನೀರಲ್ಲಿ ಬೇಗ ಆಗುತ್ತೆ. ಅದರಿಂದ ಸೊಳ್ಳೆಗಳ ಸಂಖ್ಯೆನೂ ನಿಂತ ನೀರಲ್ಲಿ ಹೆಚ್ಚಾಗಿ ಆಗೋದು. ಈ ಕೊಕೊನೆಟ್ ಎಲ್ಲ ಇಟ್ಟಿರ್ತಾರೆ ಪರಿಸರದಲ್ಲಿ, ಚಿಪ್ಪು ಮತ್ತೆ ಟೈರ್ ಅಲ್ಲಿ ನೀರೆಲ್ಲ, ಬಾಲ್ದಿಯಲ್ಲೆಲ್ಲ ನೀರೆಲ್ಲ ಹಾಕಿಡೋದು, ಇಂಥದೆಲ್ಲ ಇರೋದ್ರಿಂದ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ನಮ್ಮ ಸುತ್ತಮುತ್ತ ನಾವು ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಈ ಆಶಾ ಕಾರ್ಯಕರ್ತರು ಮನೆಗೆ ಹೋಗಿ ಅದನ್ನೇ ನೋಡ್ತಾರೆ. ಸೊ ನೋಡಿದಾಗ ಒಂದು ಸೂಚನೆ ಕೊಡೋದೇನಂತ ಹೇಳಿದ್ರೆ, ನಿಂತ ನೀರ್ ಇದ್ರೂನು ಅದನ್ನ ಎಸ್ದು 2 ದಿನಕ್ಕೆ ಅಟ್ಲೀಸ್ಟ್ ಒಂದ್ಸತಿ ಎಸ್ದು ಪಾತ್ರೆಯನ್ನು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅನ್ನೋದು. ಅದೊಂದು ನಮ್ಮ ಪರಿಸರ ಕ್ಲೀನ್ ಇಡೋದು ಮೊದಲನೇದಾಗಿ. ಇನ್ನೊಂದು ಪರ್ಸನಲ್ ಪ್ರೊಟೆಕ್ಷನ್ ಅಂತ, ಅಂದ್ರೆ ನೆಟ್ ಹಾಕೋದು, ಮನೆಯಲ್ಲಿ ನೆಟ್ ಹಾಕುವಂಥದ್ದು, ಫುಲ್ ಸ್ಲೀವ್ಸ್ ಡ್ರೆಸ್ ಹಾಕೊಳ್ಬಹುದು, ಮತ್ತೆ ಮಾಸ್ಕಿಟೋ ಕಾಯಿಲ್ ಅದೆಲ್ಲ ಯೂಸ್ ಮಾಡ್ತಾರೆ. ಸೊ ಅದನ್ನ ಮಾಡ್ಬೋದು. ಇನ್ನೊಂದು, ಈ ಭಾರತ ಸರ್ಕಾರ, ಕರ್ನಾಟಕ ಗವರ್ಮೆಂಟ್ ಅವರೆಲ್ಲ ಈ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾದಾಗೆ ಮನೆಗೆ ಹೋಗಿ ಸ್ಪ್ರೇ ಮಾಡ್ತಾರೆ, ಇನ್ಸೆಕ್ಟಿಸೈಡ್ ಸ್ಪ್ರೇ. ಮಾಮೂಲಿಯಾಗಿ ಜನರು ಏನ್ ಮಾಡ್ತಾರೆ ಅಂದ್ರೆ, ಈ ಸ್ಪ್ರೇ ಸ್ಮೆಲ್ ಆಗುದಿಲ್ಲ ಅಂತ ಎಲ್ಲ ಹೇಳಿ ಬೇಡ ಅಂತ ಹೇಳ್ತಾರೆ. ಬಟ್ ನಮ್ಮ ಸಹಕಾರ ಇಂಪಾರ್ಟೆಂಟ್. ಆಗ ಮುಂಚೆ ಹೇಳಿದಾಗೆ ಭಾರತ ಸರ್ಕಾರದ ಗುರಿ ಇದ್ರೂನು ಆ ಗುರಿ ನಮ್ದು ಆಗಿರ್ಬೇಕು. ಯಾಕಂದ್ರೆ ಸಪೋರ್ಟ್ ಮಾಡ್ಬೇಕು. ಕೇವಲ ಇದು ಪರಿಸರ ಮಾತ್ರ ಸ್ವಚ್ಛತೆ ಇಡೋದು ನಿಮ್ಮ ಆರೋಗ್ಯನೂ ಕಾಪಾಡುವಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಈಗ ಈ ಡೆಂಗ್ಯೂ ಮಲೇರಿಯಾ ಜ್ವರಕ್ಕೆ ವ್ಯಾಕ್ಸಿನೇಷನ್ ಏನಾದ್ರು ಇದೆಯಾ?
ವ್ಯಾಕ್ಸಿನೇಷನ್ ಇದೆ. WHO ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವರ ವತಿಯಿಂದ 2 ವ್ಯಾಕ್ಸಿನೇಷನ್ ಇದೆ. ಕ್ಯೂಡೆಂಗಾ ಅಂತ ಹೇಳಿ, ಈ ವ್ಯಾಕ್ಸಿನೇಷನ್ ಚುಚ್ಚುಮದ್ದು 2 ಡೋಸಸ್ ಇರುತ್ತೆ, 1 ತಿಂಗಳು ಸಪರೇಟ್ ಆಗಿ ತಗೊಳ್ಳುವಂಥದ್ದು. ಇನ್ನೊಂದು ಡೆಂಗ್ ವ್ಯಾಕ್ಸಿನ್ ಅಂತ ಹೇಳಿ ಬಂದಿದೆ, ಅದು 3 ಡೋಸಸ್ 0, 6, 12 ಮಂತ್ ಅಂದ್ರೆ ಫಸ್ಟ್ ಡೋಸ್ ಆದ್ಮೇಲೆ 6 ತಿಂಗಳಾದ್ಮೇಲೆ ತಗೊಳ್ಬೇಕು ಇನ್ನೊಂದು ಚುಚ್ಚುಮದ್ದು, ಅದಾದ್ಮೇಲೆ 12 ತಿಂಗಳ ಯಾರು ಕೂಡ ತಗೊಳ್ಬಹುದು. ಅಂದ್ರೆ ಏಜ್ ಲಿಮಿಟ್ 6 ವರ್ಷದಿಂದ 60 ವರ್ಷ ತನಕ. ಯೂಶಲಿ ನಾವು ಟಾರ್ಗೆಟ್ ಮಾಡುವ WHO ಟಾರ್ಗೆಟ್ ಮಾಡಿರೋ ಗ್ರೂಪ್ 6 to 16 ಇಯರ್ಸ್, ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಕೊಡ್ತಾ ಇದೀವಿ. ಆದ್ರೆ ಏನಾದ್ರೂ ಅಂದ್ರೆ ತೀರಾ ಶುಗರ್ ಇದ್ದಲ್ಲಿ, ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಇದ್ದವ್ರಿ 60 ವರ್ಷ ತನಕ ಈ ವ್ಯಾಕ್ಸಿನೇಷನ್ಸ್ ಕೊಡ್ಬೋದು. ಈ ಮಳೆಗಾಲದಲ್ಲಿ ಮಾತ್ರ ಈ ಜ್ವರಗಳು ಬರುತ್ತೆ ಅಂತ ಒಂದಿದೆ. ಡೆಂಗ್ಯೂ ಮತ್ತೆ ಮಲೇರಿಯಾ ಹೆಚ್ಚಾಗಿ ಬರೋದು ಮಳೆಗಾಲದಲ್ಲಿ ಅಂತ, ಅದು ನಿಜಾನ? ಇಲ್ಲ, ಮಳೆಗಾಲದಲ್ಲಿ ಮಾತ್ರ ಅಲ್ಲ, ಇನ್ನು ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲಿ, ಯಾವ ಕಾಲದಲ್ಲೂ ಬರ್ಬೋದು. ಹೆಚ್ಚಾಗಿ ಮಳೆಗಾಲದಲ್ಲಿ, ಯಾಕಂದ್ರೆ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗೋದು ಅದೇ ಟೈಮಲ್ಲಿ, ಆದ್ರಿಂದ ಹೆಚ್ಚಾಗಿ ಬರೋದು ಮಳೆಗಾಲದಲ್ಲಿ. ಈಗ ಕೆಲವರಲ್ಲೊಂದು ಯಾವುದೇ ಒಂದು ಜ್ವರ ಬರುತ್ತೆ, ಯಾವುದೇ ಒಂದು ರೋಗ ಬಂದ್ರೂ ಕೂಡ ಮೊದಲೇದಾಗಿ ಅವ್ರು ಮಾಡುವಂತದ್ದು ಮನೆ ಮದ್ದುಗಳನ್ನು, ಕಷಾಯ ಇರ್ಬೋದು ಅಥವಾ ಬೇರೆ ಮನೆ ಮದ್ದುಗಳನ್ನ ಟ್ರೈ ಮಾಡಿ ಅದಾಗಿಲ್ಲ ಅಂತ ಆದ್ಮೇಲೆ ಮತ್ತೆ ಡಾಕ್ಟರ್ ಹತ್ರ ಹೋಗ್ತಾರೆ. ಇದೆಷ್ಟು ಸರಿ? ಅದೆಲ್ಲ ಆಗುತ್ತಾ, ವರ್ಕ್ ಆಗುತ್ತಾ ಇದ್ರಲ್ಲಿ? ಮನೆ ಮದ್ದು ಅಂತ ಹೇಳಿದ್ರೆ ಶುದ್ಧವಾದ ನೀರು, ಒಳ್ಳೆಯ ಆಹಾರ, ವಿಶ್ರಾಂತಿ, ಒಳ್ಳೆಯ ಪರಿಸರ, ಇದೇ ಆಕ್ಚುಲಿ ಮನೆ ಮದ್ದು. ಡೆಂಗಿ ಆಗದಿದ್ದಾಗೆ ಅಥವಾ ಡೆಂಗಿ ಆದ್ಮೇಲೂ ರೆಸ್ಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಅದು ಬಿಟ್ರೆ ಮನೆದು ಕಷಾಯ ಎಲ್ಲ ವರ್ಕ್ ಆಗುದಿಲ್ಲ. ಈಗ ಡಾಕ್ಟರ್ ನೀವು ಹೇಳಿದ್ರಿ ಡೆಂಗಿ ಜ್ವರದಲ್ಲಿ ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೆ ಅಂತ. ಈ ಪ್ಲೇಟ್ಲೆಟ್ ನಾರ್ಮಲ್ ಆಗ್ಲಿಕ್ಕೆ ಏನ್ ಮಾಡ್ಬೋದು? ಪ್ಲೇಟ್ಲೆಟ್, ಈ ಡೆಂಗಿ ಜ್ವರ ಮಾಮೂಲಿಯಾಗಿ ಒಂದು 3 ರಿಂದ 5 ದಿನ ತನಕ ಇರುತ್ತೆ. 3 ದಿನ ಆದ್ಮೇಲೆ ಫಸ್ಟ್ ಫೆಬ್ರೈಲ್ ಪೀರಿಯಡ್ ಅಂತ ಹೇಳ್ತೇವೆ, ಅಂದ್ರೆ ಜ್ವರ ಬರುವಂತ ಸಮಯ. ಅದಾದ್ಮೇಲೆ 3 ದಿನ ಆದ್ಮೇಲೆ ಜ್ವರ ಕಮ್ಮಿ ಆದಂತೆ ಪ್ಲೇಟ್ಲೆಟ್ ಕಮ್ಮಿ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಕ್ರಿಟಿಕಲ್ ಫೇಸ್ ಆಫ್ ಡೆಂಗಿ ಅಂತ ಹೇಳ್ತೇವೆ, ಅಂದ್ರೆ ಪ್ಲೇಟ್ಲೆಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹೇಗೆ ಪ್ಲೇಟ್ಲೆಟ್ ಕಮ್ಮಿ ಆಗುತ್ತೋ ಹಾಗೆ ಅದಾಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದನ್ನ ರಿಕವರಿ ಫೇಸ್ ಅಂತ ಹೇಳ್ತೇವೆ. ಸೊ ಡೆಂಗಿ ಪ್ಲೇಟ್ಲೆಟ್ ಕಮ್ಮಿ ಆಗ್ಬಾರ್ದು ಅಂತ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಪ್ಲೇಟ್ಲೆಟ್ ತೀರಾ ಕಮ್ಮಿ ಆದ್ರೆ, ಅಂದ್ರೆ 10,000ಕ್ಕಿಂತ ಕಮ್ಮಿ ಆಯ್ತು, ಇಲ್ಲ ಏನಾದ್ರೂ ಬ್ಲೀಡಿಂಗ್ ಲಕ್ಷಣಗಳು ಕಂಡು ಬರ್ತಾ ಇದೆ, ತೀವ್ರವಾಗಿ ಬ್ಲೀಡಿಂಗ್ ಆಗ್ತಿದೆ ಅನ್ನುವಾಗ ಪ್ಲೇಟ್ಲೆಟ್ ಕೊಡ್ತೇವೆ, ಪ್ಲೇಟ್ಲೆಟ್ ಆಗಿ ಕೊಡ್ತೇವೆ. ಇನ್ನೊಂದು ಏನಂತ ಹೇಳಿದ್ರೆ, ಕಿವಿ, ಪಪ್ಪಾಯ ಫ್ರೂಟ್ಸ್ ತಿಂದ್ರೆ ಪ್ಲೇಟ್ಲೆಟ್ ಜಾಸ್ತಿ ಆಗುತ್ತಾ? ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು, ಅದು ಆಗುತ್ತಾ ಅಂತ ಹೇಳಿದ್ರೆ ಕಿವಿ, ಪಪ್ಪಾಯ ಫ್ರೂಟ್ಸ್ ತಿನ್ನೋದ್ರಿಂದ ಆಗುದಿಲ್ಲ. ಆದ್ರೆ ಒಂದು ಸ್ಟಡಿ ಮಾಡಿದ್ದಾರೆ, ಅಂದ್ರೆ ಪಪ್ಪಾಯ ಲೀಫ್ ಎಕ್ಸ್ಟ್ರಾಕ್ಟ್ ಅಂತ ಬರುತ್ತೆ, ಕ್ಯಾಪ್ರಿಕಾ ಪಪ್ಪಾಯ ಲೀಫ್ ಎಕ್ಸ್ಟ್ರಾಕ್ಟ್ ಅಂತ, ಅದು ಕೊಟ್ಟಾಗ ಪ್ಲೇಟ್ಲೆಟ್ಸ್ ಜಾಸ್ತಿ ಆಗಿದೆ ಅನ್ನುವ ಸ್ಟಡಿ ಇದೆ. ಸೊ ಆದ್ರಿಂದ ಅದರ ಟ್ಯಾಬ್ಲೆಟ್ಸ್ ಬರುತ್ತೆ, ಕ್ಯಾರಿಪಿಲ್ ಅಂತ ಹೇಳಿ, ಅದನ್ನ ಕೊಡ್ತೇವೆ ಪ್ಲೇಟ್ಲೆಟ್ಸ್ ಜಾಸ್ತಿ ಮಾಡ್ಲಿಕ್ಕೆ. ಆದ್ರೆ ಅದು ಡೆಂಗಿಗಂತ ಟ್ರೀಟ್ಮೆಂಟ್ ಅಲ್ಲ. ಅಂದ್ರೆ ಕಿವಿ ಪಪ್ಪಾಯ ತಿಂದ್ರೆ ಆಗುತ್ತೆ ಅಂತ ಇಲ್ಲ, ಕಿವಿ ಪಪ್ಪಾಯ ಫ್ರೂಟ್ಸ್ ತಿಂದ್ರೆ ಅಲ್ಲ, ಪಪ್ಪಾಯದು ಲೀಫ್ ಎಕ್ಸ್ಟ್ರಾಕ್ಟ್ ಇಂದ ಟ್ಯಾಬ್ಲೆಟ್ ಮಾಡಿರ್ತಾರೆ. ಫ್ರೂಟ್ಸ್ ತಿನ್ನೋದ್ರಿಂದ ಆಗೋದಿಲ್ಲ, ಟ್ಯಾಬ್ಲೆಟ್ ಇರುತ್ತೆ ಅದಕ್ಕೆ. ಈಗ ಒಂದ್ಸಲ ಈ ಡೆಂಗ್ಯೂ ಮತ್ತೆ ಮಲೇರಿಯಾ ಬಂದ್ರೆ ಮತ್ತೆ ನಮ್ಗೆ ಬರಲ್ಲ, ನಮ್ಗೆ ಒಂದ್ಸಲ ಬಂದ್ ಹೋಗಿದೆ ಅಂತ ಅನ್ನುವಂತ ನಂಬಿಕೆ ತುಂಬಾ ಜನರಲ್ಲಿದೆ. ಅದು ನಿಜಾನ? ಸೆಕೆಂಡ್ ಅಟ್ಯಾಕ್ ಆಗಲ್ವಾ? ಚಿಕನ್ ಪಾಕ್ಸ್ ಹಂಗೆ ಹೇಳ್ತಾರೆ, ವ್ಯಾರಿಸೆಲ್ಲ ಅಂತ ಮೈಯಲ್ಲಿ ಬೀಳುತ್ತಲ್ಲ, ಸೇಫ್ ಅಂತ ಹೇಳ್ತಾರೆ. ಬಟ್ ಅದು ಡೆಂಗಿ ಜ್ವರದಲ್ಲಿ, ಮಲೇರಿಯಾ ಜ್ವರದಲ್ಲಿ ಆಗಲ್ಲ. ಒಂದ್ಸತಿ ಬಂದ್ರೆ ಪುನಃ ಬರ್ಬೋದು. ಇನ್ನೊಂದೇನಂದ್ರೆ, ಈ ಡೆಂಗಿ ಜ್ವರ ಪುನೊಮ್ಮೆ ಬಂದ್ರೆ ತೀವ್ರವಾಗಿ ಬರುವ ಚಾನ್ಸಸ್ ಇರುತ್ತೆ. ಫಸ್ಟ್ ಟೈಮ್ ಬಂದಾಗ ಮಾಮೂಲಿ ಜ್ವರವಾಗಿ ಬರ್ಬೋದು, ವೈರಲ್ ಫೀವರ್ ಆಗಿ ಬರ್ಬೋದು. ನಿಮ್ಗೆ ಪುನಃ ಬರ್ತಾ ಇದ್ರೆ ಸಿವಿಯರ್ ಆಗಿ ಬರೋ ಚಾನ್ಸಸ್, ಬ್ಲೀಡಿಂಗ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಅಟ್ಯಾಕ್ ಆದಾಗ ಸಿವಿಯರ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಗರ್ಭಿಣಿ ಮಹಿಳೆಯರಲ್ಲಿ ಈ ಒಂದು ಡೆಂಗ್ಯೂ ಮಲೇರಿಯಾ ಬರ್ಬೋದು ಅಂತ ಹೇಳಿದ್ರಿ ನೀವು, ಆದ್ರೆ ಆ ರೀತಿ ಆದಾಗ ಏನಾಗ್ಬೋದು ಅಂತ? ಗರ್ಭಿಣಿ ಸ್ತ್ರೀಯರಲ್ಲಿ ಡೆಂಗಿ ಆದ್ರೆ ನಾವು ಇನ್ನಷ್ಟು ಎಚ್ಚರ ತಗೊಳ್ಬೇಕು. ಯಾಕಂದ್ರೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ರಕ್ತಸ್ರಾವ ಆಗುವ, ಬ್ಲೀಡಿಂಗ್, ಹೆಮರೇಜ್ ಅಂತ ಹೇಳ್ತೇವೆ, ಅದಾಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ಗರ್ಭದಲ್ಲಿರುವ ಮಗುವಿನ ಬೆಳವಣಿಗೆ ಕಮ್ಮಿ ಆಗುತ್ತೆ, ಅದನ್ನ ಇಂಟ್ರಾಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಅಂತ ಹೇಳ್ತೇವೆ. ಇನ್ನೊಂದು, ಗರ್ಭದಲ್ಲಿ ನೀರ್ ಕಮ್ಮಿ ಆಗುವುದು, ಅದನ್ನ ಒಲಿಗೋ ಹೈಡ್ರಾಮಿನಸ್ ಅಂತ ಹೇಳ್ತೇವೆ. ಇನ್ನು ಅಕಾಲಿಕ ಜನನ, ಅಂದ್ರೆ ಡೇಟ್ ಇರುತ್ತೆ, ಮಗು ಇದೇ ಡೇಟ್ ಅಲ್ಲಿ ಡೆಲಿವರಿ ಆಗುತ್ತೆ ಅನ್ನುವ ಡೇಟ್ ಇರುತ್ತೆ, ಅದಕ್ಕಿಂತ ಮುಂಚೆನೆ ಜನನ ಆಗುವ ಚಾನ್ಸಸ್ ಇರುತ್ತೆ. ಮಗುವಿನ ವೆಯ್ಟ್ ಕಮ್ಮಿ ಆಗಿರುತ್ತೆ. ಮುಂದೆ ತೊಂದರೆ ಆಗುತ್ತಿದ್ದ ಹುಟ್ಟಿನ ಸಮಯದಲ್ಲಿ ತೊಂದರೆಗಳಾಗ್ಬೋದು. ಈಗ ಪ್ರೀಮೆಚೂರ್ ಬರ್ತ್ ಅಂತ ಹೇಳ್ತೇವೆ, ಅಕಾಲಿಕವಾದ ಜನನ, ಆವಾಗ ಆ ಮಗುವಿಗೆ ತೀರಾ ಪ್ರಾಬ್ಲಮ್ಸ್ ಆಗ್ಬೋದು ಮುಂದೆ ಅಂತ ಹೇಳಿ, ಬ್ರೈನ್ ಡೆವಲಪ್ಮೆಂಟ್ ಅದರ ಬಗ್ಗೆ ಎಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಅಂತ. ಡಾಕ್ಟರ್, ನೀವು ಆಗ್ಲೇ ಹೇಳ್ದಾಗ ಈಗ ಡೆಂಗ್ಯೂ ಬಂದ್ರೆ ಅವರಿಗೆ ತುಂಬಾ ರೆಸ್ಟ್ ಬೇಕಾಗ್ತದೆ, ವಿಶ್ರಾಂತಿ ಅತಿ ಅಗತ್ಯ ಅಂತ ಹೇಳಿದ್ರೆ, ಈಗ ಡೆಂಗ್ಯೂ ಬಂದ ಪೇಷಂಟ್ಗೆ ಎಷ್ಟು ದಿನ ವಿಶ್ರಾಂತಿ ಬೇಕು, ಯಾವ ರೀತಿ ವಿಶ್ರಾಂತಿ ಮಾಡ್ಬೇಕು?
ಮಾಮೂಲಿ ವೈರಲ್ ಜ್ವರ ಬಂದಾಗ್ಲೂ 1 ವಾರ ತನಕ ಸುಸ್ತಿರುತ್ತೆ. ಈ ಡೆಂಗಿ ಜ್ವರ ಅತಿಯಾಗಿ ಆದಾಗ ಪ್ಲೇಟ್ಲೆಟ್ಸ್ ಕಮ್ಮಿ ಆಗುವ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಪ್ಲೇಟ್ಲೆಟ್ಸ್ ಅಟ್ಲೀಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ, ಮತ್ತೆ ಸುಸ್ತು ಕಮ್ಮಿ ಆಗಿದೆ, ಬೇರೆ ಏನೋ ವಾಂತಿ ಅಂತ ತಲೆನೋವು, ವಿಪರೀತ ತಲೆನೋವು, ಈ ರೋಗ ಲಕ್ಷಣಗಳಿಲ್ಲ, BP ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ ನಾವೇ ಡಿಸ್ಚಾರ್ಜ್ ಮಾಡ್ತೇವೆ. 1 ವಾರ ಅಷ್ಟು ರೆಸ್ಟ್ ಬೇಕಾಗ್ಬಹುದು. ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು ಅಂತ. ತೀವ್ರವಾಗಿ ಡೆಂಗಿ ಮಾಮೂಲಿ ಜ್ವರ ಇದ್ರೆ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗಿರೋದಿಲ್ಲ. ಡೆಂಗಿ ತೀವ್ರವಾದಾಗ ಅಂದ್ರೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಿದೆ ಅನ್ನುವಾಗ, ಅಥವಾ ರೋಗ ಲಕ್ಷಣಗಳು ತೀವ್ರವಾಗಿದೆ, ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೇವೆ, ವಾಂತಿ, ಹೊಟ್ಟೆ ನೋವು ಬರುದು, ತಡಿಲಿಕ್ಕೆ ಆಗುದಿಲ್ಲ, ಸುಸ್ತು ತೀರ ಇದೆ, ಈ ಲಕ್ಷಣಗಳಿದ್ದಾಗ ಅಡ್ಮಿಷನ್ ಆಗೋದು ಬೆಟರ್. ಯಾಕಂದ್ರೆ ನಿಮ್ಗೆ ಮನೇಲಿದ್ದಾಗ ಮಾನಿಟರ್ ಮಾಡೋದು ಕಷ್ಟ ಆಗುತ್ತೆ. ಈ 2 ದಿನಕ್ಕೊಮ್ಮೆ ಆದ್ರೂ ನಾವು ಹಾಸ್ಪಿಟಲ್ ಅಲ್ಲಿ CBC ಅಂತ ಟೆಸ್ಟ್ ಮಾಡ್ತೇವೆ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳಿ. ಇದರಲ್ಲಿ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಿದ್ಯಾ ಅಥವಾ ಇನ್ನೂ ಡ್ರಿಪ್ಸ್ ಬೇಕಾ ಅನ್ನೋದು ಇದ್ರ ಮೂಲಕ ಗೊತ್ತಾಗುತ್ತೆ, ವಿನ ಮನೇಲಿದ್ರೆ ಗೊತ್ತಾಗಲ್ಲ. ಸೊ ಡೆಂಗಿ ವಿತ್ ವಾರ್ನಿಂಗ್ ಸೈನ್ಸ್ ತೀವ್ರ ಇದ್ದಲ್ಲಿ ಅಡ್ಮಿಟ್ ಆಗೋದು ಬಹಳ ಉತ್ತಮ. ಆಮೇಲೆ ರೆಸ್ಟ್ ಎಷ್ಟು ಟೈಮ್ ಬೇಕಾಗ್ತದೆ, ಯಾವ ರೀತಿ ರೆಸ್ಟ್ ಬೇಕು? ರೆಸ್ಟ್ ಅಂತ ಹೇಳಿದ್ರೆ ಕೆಲಸ ಮಾಡ್ಬೋದು, ಮನೆಯ ಕೆಲಸ ಮಾಡ್ಬೋದು. ಪ್ಲೇಟ್ಲೆಟ್ಸ್ ಎಲ್ಲ ಇಂಪ್ರೂವ್ ಆಯ್ತು, 1 ಲಕ್ಷ ಮೇಲೆ ಆಯ್ತು, ಏನಾದ್ರೂ ಚೇಂಜಸ್ ಮಾಡ್ಕೊಳ್ಬೇಕಾ? ಅಂದ್ರೆ ಆಹಾರದಲ್ಲಿ ಏನಾದ್ರೂ ವ್ಯತ್ಯಾಸ? ಆಹಾರದಲ್ಲಿ ಏನು ವ್ಯತ್ಯಾಸ ಅಂತಿಲ್ಲ. ವಾಂತಿ ಎಲ್ಲ ಇದ್ರೆ ಖಾರ ಎಲ್ಲ ಕಮ್ಮಿ ಮಾಡ್ಬೇಕಷ್ಟೇ. ವಾಂತಿ ತೀರ ಇತ್ತು ಅಂತ ಹೇಳಿದ್ರೆ ಆಹಾರ ಇದೇ ತಿನ್ಬೇಕು ಅದೇ ತಿನ್ಬೇಕಂತ ಏನೂ ಇಲ್ಲ ಡೆಂಗಿ ಮಲೇರಿಯಾ ಜ್ವರಕ್ಕೆ. ಸೊ ಆಹಾರ ತಗೊಳ್ಬಹುದು, ಶುದ್ಧ ಮನೆಯ ಆಹಾರ ಬೆಟರ್. ಮತ್ತೆ ಬೆಡ್ ರೆಸ್ಟ್ ತಗೊಳ್ಳೋದಾದ್ರೂ 1 ವಾರ ತಗೊಳ್ಬಹುದು. ಡೆಂಗ್ಯೂಗೆ ಮಲೇರಿಯಾಕ್ಕೂ 1 ವಾರ ತಗೊಳ್ಬಹುದು. ಯಾವುದೇ ವೈರಲ್ ಜ್ವರ ಬಂದ್ರೂ ಅಟ್ಲೀಸ್ಟ್ 1 ವಾರ ಸುಸ್ತಿದ್ದೇ ಇರುತ್ತೆ. ಸೊ ನಾವು ಹಾಸ್ಪಿಟ್ಲ್ ಇಂದ ಕಳಿಸುವ ಮುಂಚೆ ಅಟ್ಲೀಸ್ಟ್ ಜ್ವರ ಇರಬಾರ್ದು, ಪ್ಲೇಟ್ಲೆಟ್ಸ್ ಕಂಪ್ಲೀಟ್ ಇಂಪ್ರೂವ್ ಆಗ್ಬೇಕು, ಇದೆಲ್ಲ ನಮ್ಮ ಗುರಿ. ಒಂದ್ ಪೇಷಂಟ್ ಬಂತು ಅಡ್ಮಿಟ್ ಆಯ್ತು ಅಂತ ಹೇಳಿದ್ರೆ ನಾವು ಇದನ್ನೆಲ್ಲ ಗುರಿಯಾಗಿ ಇಟ್ಕೊಳ್ತೇವೆ. ಡಾಕ್ಟರ್, ಈಗ ನೀವು ಇಷ್ಟೊತ್ತು ಹೇಳಿದ್ರೆ ಡೆಂಗ್ಯೂ ಮತ್ತೆ ಮಲೇರಿಯಾ ಯಾವ ರೀತಿ ಆಗುತ್ತೆ ಅಥವಾ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಈಗ ಈ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ನಿಮ್ಮಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಗಳು ಸಿಗುತ್ತೆ ಅಂತ? ಯಾವುದೇ ಪೇಷಂಟ್ ನಮ್ಮಲ್ಲಿ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಅಲ್ಲಿ ಬಂದಾಗ ಜ್ವರ ಈ ಸೀಸನ್ ಅಲ್ಲಿ ಎಸ್ಪೆಷಲಿ ಮಳೆಗಾಲದಲ್ಲಿ ಡೆಂಗಿ ಮಲೇರಿಯಾ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆಲ್ರೆಡಿ ತುಂಬಾ ಕೇಸಸ್ ಇದೆ ಹಾಸ್ಪಿಟಲ್ ಅಲ್ಲಿ. ಸೊ ಆದ್ರಿಂದ ಜ್ವರ ಕಮ್ಮಿ ಆಗ್ತಿಲ್ಲ ಅಂತ ಹೇಳಿದಾಗ ಅಥವಾ ವಾಂತಿ ಎಲ್ಲ ಇದೆ, ಜ್ವರ ಒಟ್ಟಿಗೆ ಸುಸ್ತೆಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರೆ ಯೂಶಲಿ ಅಡ್ಮಿಷನ್ ಕೊಟ್ಟು ನಾವು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಮಾಡ್ತೇವೆ. ಅದರಲ್ಲಿ ಪ್ಲೇಟ್ಲೆಟ್ ಕಮ್ಮಿ ಆಗುವ ಚಾನ್ಸಸ್ ಇರುತ್ತೆ ಡೆಂಗಿ ಜ್ವರದಲ್ಲಿ. ಹಾಗೂ ಡೆಂಗಿಗೆ ಮಲೇರಿಯಾಕ್ಕೆ ಸಪರೇಟ್ ಆದ ಟೆಸ್ಟ್ಗಳು ಅವೈಲೇಬಲ್ ಇರುತ್ತೆ. ಡೆಂಗಿ ಜ್ವರಕ್ಕೆ ಟೆಸ್ಟ್ ಸಪರೇಟ್ ಇರುತ್ತೆ, ಮಲೇರಿಯಾಕ್ಕೆ ಪೆರಿಫೆರಲ್ ಸ್ಮಿಯರ್ ಅಂತ ಒಂದು ಟೆಸ್ಟ್ ಮಾಡ್ತೇವೆ. ಸೊ ಅದು ಟೆಸ್ಟ್ ಮಾಡಿ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸಹ ಲಭ್ಯವಿದೆ. ಸೊ ಅಟ್ಲೀಸ್ಟ್ ಅಡ್ಮಿಷನ್ ಮಾಡಿ ಡೆಂಗಿ ಜ್ವರಕ್ಕೆ ಡ್ರಿಪ್ಸ್ ಹಾಕ್ತೇವೆ. ಸೊ ಅದಕ್ಕೆ ಸ್ಪೆಸಿಫಿಕ್ ಆದ ಟ್ರೀಟ್ಮೆಂಟ್ ಇಲ್ಲ, ಆದ್ರೆ ಐಸೋಲೇಷನ್ ನೆಟ್ ಹಾಕಿ ಐಸೋಲೇಷನ್ ಎಲ್ಲ ಕೊಡ್ತಾ ಇದ್ದೇವೆ. ಪ್ಲಸ್ ಮಲೇರಿಯಾ ಜ್ವರಕ್ಕೆ 2 ಮದ್ದುಗಳು ಮುಂಚೆ ಹೇಳಿದಾಗೆ ಆರ್ಥಿಸಿನೆಟ್ ಮತ್ತೆ ಕ್ಲೋರೋಕ್ವಿನ್ ಅಂತ ಟ್ಯಾಬ್ಲೆಟ್ಸ್ಗಳು ಲಭ್ಯವಿದೆ. ಹಾಗೆ ಆರ್ಥಿಸಿನೆಟ್ ಅನ್ನ ಇಂಜೆಕ್ಷನ್ ಆಗಿನೂ ಕೊಡ್ತೇವೆ. ತೀವ್ರವಾದ ಡೆಂಗಿ ಆದಲ್ಲಿ, ತೀವ್ರವಾದ ಮಲೇರಿಯಾ ಆದಲ್ಲಿ ಅವರಿಗೆ ಮಾನಿಟರಿಂಗ್ ಬೇಕಾಗುತ್ತೆ, BP ಎಲ್ಲ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ICU ಫೆಸಿಲಿಟಿ ಇರುತ್ತೆ. ಸೊ ICU ಅಲ್ಲಿ ಅಡ್ಮಿಟ್ ಮಾಡಿ ಕಂಟಿನ್ಯೂಸ್ BP, ಶುಗರ್ ಇದೆಲ್ಲ ಮಾನಿಟರ್ ಮಾಡಿ ಪ್ಲೇಟ್ಲೆಟ್ ನಾರ್ಮಲ್ ಆಗುವ ತನಕ ಚಿಕಿತ್ಸೆ ಕೊಡ್ತೇವೆ. ಒಂದು ಸತಿ ಪ್ಲೇಟ್ಲೆಟ್ ಇಂಪ್ರೂವ್ ಆಯ್ತು, 1 ಲಕ್ಷಕ್ಕಿಂತ ಮೇಲೆ ಬಂತು, ಏನು ಡೇಂಜರ್ ಸೈನ್ಸ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಡಿಸ್ಚಾರ್ಜ್ ಮಾಡಬಹುದು. ಡಾಕ್ಟರ್, ಈಗ ಕೊನೆಯದಾಗಿ ಜನರಿಗೆ ಏನ್ ಮೆಸೇಜ್ ಕೊಡ್ತಾರೆ? ಅಂದ್ರೆ ಹೆಚ್ಚಿನವರಿಗೆ ಜ್ವರ ಬಂತು ಅಂತ ಹೇಳಿದ ಕೂಡ ನಮ್ಗೆ ಡೆಂಗ್ಯೂ ಬಂತು, ಮಲೇರಿಯಾ ಬಂತು ಅಂತ ಭಯ ಪಡ್ಕೊಳ್ತಾರೆ. ಭಯ ಪಡ್ಕೊಂಡೇ ಇನ್ನಷ್ಟು ರೋಗ ಲಕ್ಷಣಗಳನ್ನ ಜಾಸ್ತಿ ಮಾಡ್ಕೊಳ್ಳೋರು ಇದ್ದಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ? ಈ ಮನೇಲಿ ಕೂತ್ಕೊಂಡು ಭಯ ಪಡೋದಕ್ಕಿಂತ ಹಾಸ್ಪಿಟಲ್ಗೆ ಬರ್ಬೋದು, ಅಥವಾ ಡಾಕ್ಟರ್ ಮೀಟ್ ಆದ್ರೆ ಅದಕ್ಕೆ ಒಂದು ಚಿಕಿತ್ಸೆನ ಕರೆಕ್ಟ್ ಆಗಿ ನೀಡಿದ್ರೆ ಬೇಗ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡ್ಬೋದು, ಹುಷಾರಾಗ್ಬೋದು. ಈಗಂದ್ರೆ ಈ ಇರ ಹೇಗಿದೆ ಅಂತ ಹೇಳಿದ್ರೆ ಚಾಟ್ GPT ಇರ ಅಂತ ಹೇಳಿದ್ರೆ ಏನ್ ಜ್ವರ ಬಂದ್ರೂನು ಮೊಬೈಲ್ ಅಲ್ಲಿ ಹಾಕ್ಬಿಡ್ತಾರೆ, ಚಾಟ್ GPT ಕೇಳ್ಬಿಡ್ತಾರೆ. ಸೊ ಆತರ ಮಾಡಿ ತಡ ಮಾಡಿ ಬರೋದಕ್ಕಿಂತ ಗೂಗಲ್ ಡಾಕ್ಟರ್ಸ್ ಜಾಸ್ತಿ ಆಗಿದೆ. ಸೊ ಅದಕ್ಕಿಂತ ಮುನ್ನೆಚ್ಚರಿಕೆ ತಗೊಂಡು ಮುಂಚೆನೆ ಬಂದು ಬ್ಲಡ್ ಟೆಸ್ಟ್ ಮಾಡಿದ್ರೆ ನಿಮ್ಗೂ ಸಮಾಧಾನ. ಸೊ ಎಲ್ಲದಕ್ಕೂ ಎಲ್ಲಾ ಜ್ವರಗಳಿಗೆ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿ ಎಲ್ಲದಕ್ಕೂ ಮಾಡ್ಬೇಕಂತಿಲ್ಲ. ಈಗ ಜ್ವರ ಕಮ್ಮಿ ಆಗ್ತಿಲ್ಲ, 3 ದಿನ ಆದ್ರೂ ಕಮ್ಮಿ ಆಗ್ತಿಲ್ಲ ಅಂತ ಜ್ವರಗಳಿಗೆ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ಅಷ್ಟೇ ಬಂದು ಟೆಸ್ಟ್ ಮಾಡ್ಕೊಳ್ಳಿ, ನಿಮ್ಗೂ ಸಮಾಧಾನ ಇರುತ್ತೆ ಅಂತ ಹೇಳಿ. ಇನ್ನೊಂದು ಒಂದು ಸಂದೇಶ ಹೇಳ್ಬೇಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಯಾವುದೇ ರೋಗ ಬಂದಾದ್ಮೇಲೆ ಅದಕ್ಕೆ ಯೋಚನೆ ಮಾಡೋದಕ್ಕಿಂತ ಬರದೆ ತಡೆಗಟ್ಕೊಳ್ಳೋದು ಬೆಟರ್ ಅಂತ ಹೇಳಿ, ಪ್ರಿವೆನ್ಷನ್ ಮಾಡೋದು ಬೆಟರ್. ಸೊ ಇದಕ್ಕೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇವೆ ನಾವು. ಆದಷ್ಟು ಸೊಳ್ಳೆಗಳು ಕಮ್ಮಿ ಮಾಡಕ್ಕೆ ನಮ್ಮ ಪರಿಸರವನ್ನು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂತೆ. ನಿಂತ ನೀರನ್ನೆಲ್ಲ
ಆದಷ್ಟು ನಿಂತ ನೀರ್ ಇಟ್ಕೊಳ್ಬಾರ್ದು ಮನೆಯಲ್ಲಿ ಅಂತ ಇದೆರಡು ಸಂದೇಶ ನಮ್ಮ ಮನೆ ಸುತ್ತ ನಾವು ಕ್ಲೀನ್ ಆಗಿ ಇಟ್ಕೊಂಡ್ರೆ ಪರಿಸರ ಕ್ಲೀನ್ ಆಗಿರುತ್ತೆ ಎಲ್ಲ ಕಡೆ ಅಂತ ಅಂತ. Okay. ಡಾಕ್ಟ್ರೆ, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ಡೆಂಗ್ಯೂ ಮತ್ತೆ ಮಲೇರಿಯಾ ರೋಗದ ಲಕ್ಷಣಗಳ ಬಗ್ಗೆ ಮಾತಾಡಿದ್ರಿ. ಆದ್ರೆ ಯಾವ ರೀತಿ ಬರುತ್ತೆ, ಏನಾಗುತ್ತೆ, ಅಥವಾ ಯಾವ ರೀತಿ ಟ್ರೀಟ್ಮೆಂಟ್ ತಗೊಳ್ಬಹುದು, ಅಥವಾ ಮುನ್ನೆಚ್ಚರಿಕಾ ಕ್ರಮವನ್ನ ಯಾವ ರೀತಿ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನೀಡಿದ್ರಿ. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ. ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.